ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ 30 ನಿಮಿಷದಲ್ಲಿ ಯಾವ ರೀತಿ ಜಿ ಎಸ್ ಟಿ ಅಪ್ಲಿಕೇಶನ್ ಹಾಕಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಹೊಸ್ದಾಗಿ ಬಂದಿರೋ ರೂಲ್ಸ್ ಏನು, 14A ಅಂದರೆ ಏನಪ್ಪ, ಎಷ್ಟೊತ್ತಿಗೆ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬರುತ್ತೆ, ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ ಗೈಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಜಿ ಎಸ್ ಟಿ ರಿಲೇಟೆಡ್ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡೋ ವಿಡಿಯೋ ತಪ್ಪದೆ ಫಸ್ಟ್ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಗೈಸ್. ಸೊ ನಿಮಗೆ ಯಾವುದೇ ರೀತಿ ಜಿ ಎಸ್ ಟಿಲಾಗಿರ್ಬೋದು ಅಥವಾ ರಿಟರ್ನ್ಸ್ ಮಾಡ್ಕೊಳ್ಬೋದಾಗಿದ್ರು ಪ್ರತಿಯೊಂದೂ ನಿಮ್ಗೆ ಬೇಕಾಗಿದ್ದರೆ ನಾನು ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ಸೊ ಈಗ ಬನ್ನಿ ನಾವು ಶುರು ಮಾಡ್ಕೊಳ್ಳೋಣ. ನೀವು ಫಸ್ಟು ಜಿ ಎಸ್ ಟಿ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಗೂಗಲಲ್ಲಿ gst.gov.login ಮೇಲೆ ನೀವು ಏನಾದರೂ ಕ್ಲಿಕ್ ಮಾಡಿದ್ರೆ ಈ ರೀತಿ ವೆಬ್ಸೈಟ್ ಬರುತ್ತೆ ಗೈಸ್. ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಪೇಜ್ ಬರುತ್ತೆ. ಈ ಒಂದು ಪೇಜ್ ಬಂದಿದ ತಕ್ಷಣ ನಿಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಇರಬೇಕಪ್ಪ ಅಂತ ಅಂದ್ಬಿಟ್ಟು ಈಗ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಗೈಸ್. ಆ ವಿಡಿಯೋನು ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಇದೆ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಗೈಸ್. ಸೊ ಅದಾದಮೇಲೆ ನಾನು ಇನ್ನೊಂದು ನಿಮ್ಗೆ ಏನಪ್ಪ ಹೇಳೋದಂದರೆ, ವಿಡಿಯೋ ಸಮ್ ಆಫ್ ಸೆಕ್ಯೂರಿಟಿ ರೀಸನ್ಸಲ್ಲಿ ನಾನು ಬ್ಲರ್ ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಏನೇ ಅರ್ಥ ಆಗಿಲ್ಲ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಬಯೋದಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಲಿಂಕ್ ಫಾಲೋ ಮಾಡಿ. ಅಲ್ಲಿ ನೀವು ಡಿ ಎಮ್ ಮಾಡೋದ್ರ ಮುಖಾಂತರ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನ್ಯೂ ರಿಜಿಸ್ಟ್ರೇಷನ್ ಮೇಲೆ ನೀವು ಬಂದರೆ, ನ್ಯೂ ರಿಜಿಸ್ಟ್ರೇಷನ್ ಬಂದಿದ ತಕ್ಷಣ ಅಲ್ಲಿ ಐ ಎಮ್ ಎ ಟ್ಯಾಕ್ಸ್ ಪೇಯರ್ ಅಂತ ಅಂದ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವ ಸ್ಟೇಟಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಬಿಸ್ನೆಸ್ ಸ್ಟೇಟ್ನ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಡಿಸ್ಟಿಕ್ ಯಾವುದು ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮದು ಒಂದು ಪರ್ಸ್ನಲ್ ಅಡ್ರೆಸ್ ಹಾಕ್ಬಾರ್ದು, ಬಿಸ್ನೆಸ್ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನೀವು ರಿಜಿಸ್ಟ್ರೇಷನ್ TRN ಜನ್ರೇಟ್ ಆಗೋಕ್ಕಿಂತ ಮುಂಚೆ ಈ ರೀತಿ ಮಾಡಬೇಕಾಗುತ್ತೆ ಗೈಸ್. ಸೊ ಇಲ್ಲಿ ನೋಡಿ, ಬೆಂಗಳೂರು ಅರ್ಬನ್ ಅಂತ ಹಾಕಿ, ಬೆಂಗಳೂರು ಅಂತ ಅರ್ಬನ್ ಅಂತ ಹಾಕಾದ್ಮೇಲೆ ನೀವಲ್ಲಿ ನಿಮ್ಮ ಲೀಗಲ್ ನೇಮ್ ಕೇಳ್ತಾ ಇದ್ದಾರೆ ಅವರು. ಲೀಗಲ್ ನೇಮ್ ಆ್ಯಸ್ ಮೆನ್ಷನ್ ಅಂತ ನಿಮ್ಮ ಪ್ಯಾನಲ್ಲಿ ಏನು ನಿಮ್ಮ ನೇಮ್ ಇರೋದೋ, ಪ್ರೊಪ್ರೈಟರ್ ನೇಮ್ ಇದ್ದರೆ ಪ್ರೊಪ್ರೈಟರ್ ನೇಮು, ಅಥವಾ ಫರ್ಮ್ ಇತ್ತು ಅಂದರೆ ಫರ್ಮ್ ನೇಮ್ ಹಾಕ್ಬಿಟ್ಟು ಫೋನ್ ನಂಬರು ಮೇಲ್ ಐ ಡಿ ಹಾಕಿದ ತಕ್ಷಣ ನಿಮಗೆ ಈ ಎರಡಕ್ಕೂ ಒ ಟಿ ಪಿ ಹೋಗುತ್ತೆ ಗೈಸ್. ಒ ಟಿ ಪಿ ಹೋಗಿದ ತಕ್ಷಣ ಒ ಟಿ ಪಿ ಹಾಕಿದ್ರೆ ನಿಮಗೆ TRN ನಂಬರ್ ಅನ್ನೋದು ಜನ್ರೇಟ್ ಆಗುತ್ತೆ. TRN ನಂಬರ್ನ ಈ ಥರ ಬರುತ್ತೆ, ಮತ್ತೆ ಒ ಟಿ ಪಿ ಬರುತ್ತೆ ಗೈಸ್. TRN ನಂಬರಿಂದ ಲಾಗಿನ್ ಆಗಿದ ತಕ್ಷಣ ಈ ರೀತಿ ಅಪ್ಲಿಕೇಶನ್ ನಿಮಗೆ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಆ್ಯಕ್ಷನ್ ಹತ್ರ ಪೆನ್ಸಿಲ್ ಬಟನ್ ಇದೆ ನೋಡಿ, ಆ ಒಂದು ಪೆನ್ಸಿಲ್ ಬಟನ್ನ ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಫಿಲಪ್ ಮಾಡೋದು ಇರುತ್ತೆ ಗೈಸ್. ಸೊ ನೆಕ್ಸ್ಟು ನಾವೀಗ ಅಪ್ಲಿಕೇಶನ್ನ ಫಿಲಪ್ ಮಾಡೋಣ ಬನ್ನಿ ಗೈಸ್. ಈಗ ಇಲ್ಲಿ ನಿಮಗೆ ಮೇಲ್ಗಡೆ ನಿಮ್ಮ ಪ್ಯಾನ್ ಕಾರ್ಡ್ ಶೋ ಆಗ್ತಾ ಇರುತ್ತೆ. ಇಲ್ಲಿ ಟ್ರೇಡ್ ನೇಮು ಮತ್ತು ಕಾನ್ಸ್ಟಿಟ್ಯೂಷನ್ ಆಫ್ ಬಿಸ್ನೆಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಟ್ರೇಡ್ ನೇಮು ಮತ್ತು ಕಾನ್ಸ್ಟಿಟ್ಯೂಷನ್ ಬಿಸ್ನೆಸ್ಸು ಪ್ರೊಪ್ರೈಟರ್ಶಿಪ್ ಇತ್ತು ಅಂದರೆ ಪ್ರೊಪ್ರೈಟರ್ಶಿಪ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಫರ್ಮ್ ಇತ್ತು ಅಂದರೆ ಫರ್ಮ್ ಹಾಕ್ಕೊಳ್ಳಿ, ನಿಮ್ಮ ಟ್ರೇಡ್ ನೇಮ್ ಏನಂತ ಇಟ್ಕೊಂಡಿದ್ರೆ ಅದು. ಸೊ ಅದಾದಮೇಲೆ ಮೇನ್ ಇಂಪಾರ್ಟೆಂಟ್ ಆಪ್ಷನ್ ಫಾರ್ ರಿಜಿಸ್ಟ್ರೇಷನ್ ಅಂಡರ್ ರೂಲ್ 14A. ರೂಲ್ 14A ಏನು ಹೇಳುತ್ತೆ ಅಂದರೆ ಗೈಸ್, ಯಾವ ಒಬ್ಬ ಟ್ಯಾಕ್ಸ್ ಪೇಯರ್ ಅಥವಾ ಬಿಸ್ನೆಸ್ ಮ್ಯಾನು ಒಂದು ತಿಂಗಳಲ್ಲಿ 2.5 ಲಕ್ಷಕ್ಕಿಂತ ಕಮ್ಮಿ ಟ್ಯಾಕ್ಸ್ ಅಮೌಂಟ್ ಪೇ ಮಾಡ್ತಾನೋ ಅವನು ಈ ಒಂದು ರೂಲ್ನ ಅಪ್ಲೈ ಮಾಡ್ಕೋಬೋದು. ಅವ್ರಿಗೆ ಈಗ ವಿತಿನ್ 30 ಮಿನಿಟ್ಸಲ್ಲೇ ಅಥವಾ 1 ಅವರ್ ಒಳಗಡೆ ಆ್ಯಸ್ ಪರ್ ಜಿ ಎಸ್ ಟಿ ರೂಲ್ಸು 3 ಡೇಸ್ ಒಳಗಡೆ ಕೊಡ್ತೀನಿ ಅಂತ ಹೇಳಿದರೆ, ಇದ್ರ ಬಗ್ಗೆ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ನಾನು ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ನಾನು ನಿಮಗೆ ಮಾಡಿಕೊಡ್ತೀನಿ. ಜಸ್ಟ್ ಒಂದೇ ದಿನದಲ್ಲಿ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಬರುತ್ತೆ ಗೈಸ್, ಡೋಂಟ್ ವರಿ ಗೈಸ್, ನಾನು ನಿಮಗೆ ಮಾಡಿಕೊಡ್ತೀನಿ. ಪ್ರತಿಯೊಂದು ಡೌಟ್ಸ್ ಬಂದರೂ ನನ್ನ ಕಮೆಂಟ್ ಮಾಡಿ. ಸೊ ಇದಾದಮೇಲೆ ಫಸ್ಟು ಇದರಲ್ಲಿ 14A ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಬೇಗ ರಿಜಿಸ್ಟ್ರೇಷನ್ ಬಂತು ಅಂದರೆ ನಿಮ್ಮ ಟ್ಯಾಕ್ಸ್ ಅಮೌಂಟು 2 ಲ್ಯಾಕ್ಕಿಂತ ಕಮ್ಮಿ ಇರಬೇಕು, 2.5 ಲ್ಯಾಕ್ಕಿಂತ ಕಮ್ಮಿ ಇರಬೇಕು. ಹಾಗಾದರೆ ನಿಮಗೆ ಟರ್ನ್ ಓವರ್ ಅಲ್ಲಿಗೆ 18% ಜಿ ಎಸ್ ಟಿ ಪೇ ಮಾಡ್ತಾ ಇದ್ದೀರಾ ಅಂದರೆ ನೀವು, ಸೊ ಅಲ್ಲಿಗೆ ನಿಮ್ಮದು ಒಂದು 13 ಲ್ಯಾಕ್ವರೆಗೂ ಬರುತ್ತೆ ಪರ್ ಮಂತ್ಲಿ. ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂತಂದರೆ 14A ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡಿ ಸರ್ ಅಂತ ಹೇಳಿ, ನಾನು ಬೇಕಾದ್ರೆ ಅದ್ರ ಬಗ್ಗೆ ಮಾಡಿಕೊಡ್ತೀನಿ. ಅದಾದಮೇಲೆ ಪರ್ಸ್ನಲ್ ಇನ್ಫಾರ್ಮೇಷನ್ ಬರುತ್ತೆ ಗೈಸ್. ಪರ್ಸ್ನಲ್ ಇನ್ಫಾರ್ಮೇಷನ್ ಬಂದಲ್ಲಿ ನಿಮ್ಮಲ್ಲಿ ಅಲ್ಲಿ ನಿಮ್ಮ ಪರ್ಸ್ನಲ್ ಅಡ್ರೆಸ್ ಹಾಕಬೇಕು, ನಿಮ್ಮ ಫೋನ್ ನಂಬರು, ಮೇಲ್ ಐ ಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕು, ನೀವು ಯಾವ ಜೆಂಡರ್ ಅಂತ ಹಾಕ್ಬಿಟ್ಟು ನಿಮ್ಮದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕ್ಬಿಟ್ಟು ಕೆಳಗಡೆ ಆಥರೈಸ್ ಸಿಗ್ನೇಚರಿನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪೇಜ್ಗೆ ಸೇವ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಡೀಟೇಲ್ಸ್ ಆಫ್ ಆಥರೈಸ್ ಸಿಗ್ನೇಚರ್ ಇರೋದಲ್ಲ, ಆ ಒಂದು ಬಾಕ್ಸ್ನ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಸೊ ಅದಾದಮೇಲೆ ನೆಕ್ಸ್ಟ್ ಫೈನಲ್ ಆಗಿ ಬರೋದು ನಿಮ್ಮ ಬಿಸ್ನೆಸ್ ಅಡ್ರೆಸ್ ಬರುತ್ತೆ. ಬಿಸ್ನೆಸ್ ಅಡ್ರೆಸ್ನ ಮೇಯ್ನಾಗಿ ನೀವು ಹಾಕಲೇಬೇಕು. ಸೊ ಆ್ಯಸ್ ಪರ್ ಅಲ್ಲಿ ಏನು ತೋರಿಸುತ್ತೋ, ನೀವು ರೆಂಟಲ್ ಅಗ್ರಿಮೆಂಟ್ ಎಲ್ಲ ಏನು ಮೆನ್ಷನ್ ಮಾಡಿದ್ದೀರೋ ಮತ್ತು ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಗೂ ಮ್ಯಾಚ್ ಆಗ್ತಾ ಇರಬೇಕು ಗೈಸ್. ವೆರಿ 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 ಇಂಪಾರ್ಟೆಂಟ್. ಅದೇ ನಿಮ್ಮ ಬಿಸ್ನೆಸ್ ಅಡ್ರೆಸ್ ಆಗಿರಬೇಕು, ಇಲ್ಲಾಂದರೆ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. 14A ಆಗಿರೋದ್ರಿಂದ ಆಟೋಮೆಟಿಕ್ ಆಗುತ್ತೆ. ನಾಳೆ ದಿನ ಆಫೀಸರ್ಸ್ ಹುಡುಕೋ ಬಂದಾಗ ನಿಮಗೆ ತೊಂದರೆ ಆಗುತ್ತೆ. ಅದಾದಮೇಲೆ ನೀವು ಇಲ್ಲಿ ಜುರಿಡಿಕ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಜುರಿಡಿಕ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ನೇಮು ಅಥವಾ ಪಿನ್ ಕೋಡ್ ವೈಸು ಅದು
ಅಲ್ಲೇ ಪಕ್ಕದಲ್ಲಿ ಲಿಂಕ್ ಅಂತ ಇದೆ ನೋಡಿ, ಅದ್ರ ಮೇಲೆ ಓಡಿದ್ರೆ ನೀವು ಯಾವ ಏರಿಯಾ, ಯಾವ ಸೌತ್ ಝೋನ್ ಬರುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ತೋರಿಸುತ್ತೆ. ನಿಮ್ಮ ಪಿನ್ ಕೋಡ್ಗೆ ಏನು ಬರುತ್ತೆ, ಯಾವ ರೇಂಜ್ ಬರುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ತೋರಿಸ್ಬಿಡುತ್ತೆ ಗೈಸ್. ಅದಾದಮೇಲೆ ನೀವು ಓನಾಗಿ ಏನಾದರೂ ಬಿಸ್ನೆಸ್ಸು ನಿಮ್ಮ ಹೆಸರಲ್ಲೇ ಇದೆ ಪ್ರಾಪರ್ಟಿ ಅಂತಂದರೆ ನಿಮ್ಮದು ಟ್ಯಾಕ್ಸ್ ರೆಸಿಪ್ಟ್ ಮತ್ತು ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಿ ಅಪ್ಲೋಡ್ ಮಾಡಿ. ಅಥವಾ ನೀವು ಓನಾಗಿ ಮಾಡ್ತಾಯಿಲ್ಲ ಸರ್, ನಾವು ರೆಂಟಲ್ ಅಗ್ರಿಮೆಂಟ್ ಇದೆ ನಮ್ಮದು ಅಂತಂದಾಗ, ಸೊ ನೀವು ರೆಂಟಲ್ ಅಗ್ರಿಮೆಂಟು ಮತ್ತು ಎಲೆಕ್ಟ್ರಿಸಿಟಿ ಬಿಲ್ನ ಅಪ್ಲೋಡ್ ಮಾಡಿ. ಕೆಳಗಡೆ ನೇಚರ್ ಆಫ್ ಬಿಸ್ನೆಸ್ ಆ್ಯಕ್ಟಿವಿಟಿ ಅಂತ ಬರುತ್ತೆ ಗೈಸ್. ಸೊ ಇದನ್ನು ನೀವು ಫಾರ್ ಎಕ್ಸಾಂಪಲ್ ನಿಮ್ದು ಏನಾದರೂ ಸರ್ವೀಸಸ್ ಟೈಪ್ ಆಫ್ ಬಿಸ್ನೆಸ್ ಇತ್ತು ಅಂದರೆ ಸರ್ವೀಸಸ್ ಮಾಡಿ, ಅಥವಾ ಟ್ರೇಡರ್ ಆಗಿದ್ದಾರೆ ನೀವು, ಹೋಲ್ಸೇಲ್ ಬಿಸ್ನೆಸ್ ಅಥವಾ ರಿಟೇಲ್ ಬಿಸ್ನೆಸ್ ಅಂತ ಅಂದ್ಬಿಟ್ಟು ಇದು ಮಾಡಿ. ಅಥವಾ ನಮ್ಮದು ವರ್ಕ್ ಕಾಂಟ್ರಾಕ್ಟ್ ಇದೆ ಸರ್ ಅಂತಂದರೆ ವರ್ಕ್ ಕಾಂಟ್ರಾಕ್ಟ್ ಅಂತಲೂ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಅಂದ್ಬಿಟ್ಟು ನೀವು ಕೊಡಬೇಕಾಗುತ್ತೆ ಗೈಸ್. ಸೊ ಇದಿಷ್ಟು ಕೊಟ್ಟಾದಮೇಲೆ ಗೈಸ್ ನೆಕ್ಸ್ಟ್ ಆಪ್ಷನ್ ಬರುತ್ತೆ ನಿಮಗೆ HSN ಕೋಡ್ ಬರುತ್ತೆ ಗೈಸ್. HSN ಕೋಡ್ ಈಸ್ ಇಂಪಾರ್ಟೆಂಟ್ ಫಾರ್ ನೀವು ಈ ಬಿಸ್ನೆಸ್ ಯಾವ ಟೈಪ್, ಯಾವ ಐಟಮ್ನ ನೀವು ಮಾರ್ತೀರಾ ಅಥವಾ ಯಾವ ಸರ್ವಿಸ್ನ ನೀವು ಕೊಡ್ತೀರಾ ಅನ್ನೋದನ್ನು ಇಲ್ಲಿ ಹಾಕಬೇಕಾಗುತ್ತೆ ಗೈಸ್. ಸೊ ನೀವು ಗೂಡ್ಸ್ನ ಯಾವ ಒಂದು ಗೂಡ್ಸ್ನ ಮೇಲೆ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಹಾಕೋದಾಗಿರುತ್ತೆ. ನೆಕ್ಸ್ಟು ಸರ್ವೀಸಸ್ ಮಾಡ್ತಾಯಿದ್ರೆ ಸರ್ವೀಸಸ್ನು ಕೂಡ ನೀವು ಟೈಪ್ ಮಾಡಾಕಿ. ಈ HSN ಕೋಡ್ ಎಲ್ಲಿ ಬರುತ್ತೆ ಅದನ್ನು ಕೂಡ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ಗೈಸ್, ದಯವಿಟ್ಟು ಚೆಕ್ಔಟ್ ಮಾಡಿ. ನನ್ನ ರೀಲ್ಸಲ್ಲಿ ಶಾರ್ಟ್ಸಲ್ಲಿದೆ, ಅಥವಾ ನೀವು ಹೋಗಿ ಗೂಗಲಾಗಿ ಹೊಡೆದ್ರೆ ಸಾಕು, ನಿಮ್ಮ ಗೂಡ್ಸ್ ಏನು ಗಿವ್ ಮಿ HSN ಕೋಡ್ ಫಾರ್ ದಿಸ್ GST ನಂಬರ್ ಅಂತ ಹಾಕಿದ್ರೂ ಕೂಡ ಬರುತ್ತೆ ಗೈಸ್, ಓಕೆನಾ. ಸೊ ನೀವಿಲ್ಲಿ ಸರ್ವಿಸಸ್ಗೂ ಹಾಕಿದ್ರೆ ಹಾಕಿ, ಅಥವಾ ಗೂಡ್ಸ್ ಅಂತಲೂ ಹಾಕಾದ್ಮೇಲೆ 7 ಕಂಟಿನ್ಯೂ ಕೊಡಿ. ಇಲ್ಲಿ ಆಥರೈಸ್ಡ್ ಅಲ್ಲಿ KYCಗೆ ಎಸ್ ಅಂತ ಇರಲೇಬೇಕು. ಎಸ್ ಅಂತ ಇದ್ದಾದಮೇಲೆ ಲಾಸ್ಟ್ ನೀವಲ್ಲಿ ಸೆಲೆಕ್ಟ್ ಮಾಡಿಕೊಂಡು OTP ಸಬ್ಮಿಟ್ ವಿತ್ EVC ಅಂತ ಕೊಡಬೇಕು ಗೈಸ್, ಎಲೆಕ್ಟ್ರಾನಿಕ್ ವೆರಿಫಿಕೇಷನ್ ಕೋಡ್ ಬರುತ್ತೆ. ಸೊ DSC ಇತ್ತು ಅಂದರೆ DSC ಮಾಡ್ಕೊಳ್ಳಿ, DSC ಕಾಮನಾಗಿ ಯಾರ ಹತ್ರನೂ ಇರೋಲ್ಲ, EVC ಕೊಡಿ, OTP ಬರುತ್ತೆ ಗೈಸ್. OTP ಬಂದ ಕೂಡಲೇ OTP ಅಪ್ಲೋಡ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಆಗಿರುತ್ತೆ ಗೈಸ್. ಸೊ ಇದಿಷ್ಟು ಸಬ್ಮಿಟ್ ಮಾಡಾದಮೇಲೆ ನಿಮಗೆ 14 ಆಗಿರೋದ್ರಿಂದ ನೆಕ್ಸ್ಟ್ KYC ಲಿಂಕ್ ನಿಮ್ಮ ಮೇಲ್ಗೆ ಬರುತ್ತೆ. ಸೊ ಅದಾದಮೇಲೆ KYC ಕಂಪ್ಲೀಟ್ ಮಾಡ್ಕೊಳ್ಳಿ, GST ರಿಜಿಸ್ಟ್ರೇಷನ್ ಮುಗೀತದೆ. ಥ್ಯಾಂಕ್ ಯು. ಸಿಗ್ತೀನಿ ಮುಂದಿನ ವಿಡಿಯೋ.